EVS Class 3 Chapter 19 ಆಕ್ಷನ್ ಏನಾದರೂ ಮಾಡುವುದು. ಆಕ್ಟಿವಿಟೀಸ್ ನೀವು ಮಾಡುವ ಕೆಲಸಗಳು. ಆಮ್ ನಾನು ಎಂದು ಹೇಳಲು ಬಳಸುವ ಪದ. ಆರ್ ನಾವು ಅಥವಾ ನೀವು ಎಂದು ಹೇಳಲು ಬಳಸುವ ಪದ. ಅಸೆಂಬಲ್ಡ್ ಗುಂಪಿನಲ್ಲಿ ಒಟ್ಟಿಗೆ ಸೇರಿದ್ದು. ಬಲಿಪಾಡ್ಯಮಿ ಇದು ಒಂದು ಹಿಂದೂ ಹಬ್ಬ. ಬಿ ಇರುವುದು ಅಥವಾ ಜೀವಿಸುವುದು. ಬೆಲ್ ಗಂಟೆ ಶಬ್ದ ಮಾಡುವ ವಸ್ತು. ಬೆಲ್ಟ್ ಸೊಂಟದ ಸುತ್ತಲೂ ಧರಿಸುವ ಪಟ್ಟಿ. ಬುಕ್ ಪುಸ್ತಕ. ಬಾಕ್ಸ್ ವಸ್ತುಗಳನ್ನು ಇಡುವ ಒಂದು ಡಬ್ಬಿ. ಬ್ರಿಂಗ್ ನಿಮ್ಮೊಂದಿಗೆ ಏನನ್ನಾದರೂ ತೆಗೆದುಕೊಂಡು ಹೋಗುವುದು. ಬ್ರಾಟ್ ತಂದ. ಸೆಲೆಬ್ರೇಟ್ ಸಂತೋಷದ ದಿನಕ್ಕಾಗಿ ವಿಶೇಷವಾಗಿ ಏನಾದರೂ ಮಾಡುವುದು. ಸೆಲೆಬ್ರೇಟೆಡ್ ಆಚರಿಸಿದ. ಚಾರ್ಟ್ ಮಾಹಿತಿ ಇರುವ ಒಂದು ಚಿತ್ರ. ಕ್ರಿಸ್ಮಸ್ ಯೇಸುವಿನ ಜನ್ಮವನ್ನು ಆಚರಿಸುವ ಹಬ್ಬ. ಕಲೆಕ್ಟ್ ವಸ್ತುಗಳನ್ನು ಒಟ್ಟಿಗೆ ಸೇರಿಸುವುದು. ಕಲೆಕ್ಟಿವ್ಲಿ ಒಂದು ಗುಂಪಾಗಿ. ಕಮ್ಯುನಿಟಿ ಒಂದೇ ಸ್ಥಳದಲ್ಲಿ ವಾಸಿಸುವ ಜನರ ಗುಂಪು. ಕ್ರ್ಯಾಕರ್ಸ್ ಪಟಾಕಿಗಳು. ಡೇ ಸೂರ್ಯನು ಹೊರಗಿರುವ ಸಮಯ ಅಥವಾ ದಿನ. ಡೇಸ್ ಒಂದಕ್ಕಿಂತ ಹೆಚ್ಚು ದಿನಗಳು. ಡೆಕೋರೇಟ್ ಏನನ್ನಾದರೂ ಸುಂದರವಾಗಿ ಕಾಣುವಂತೆ ಮಾಡುವುದು. ದೀಪಾವಳಿ ದೀಪಗಳ ಹಬ್ಬ. ಡಿಸ್ಕ್ರೈಬ್ಡ್ ಏನಾದರೂ ಹೇಗಿದೆ ಎಂದು ವಿವರಿಸಿದ್ದು. ಡಿಫರೆಂಟ್ ಒಂದೇ ರೀತಿ ಇಲ್ಲದಿರುವುದು. ಡಿಶ್ ಊಟ ಮಾಡಲು ಬಳಸುವ ತಟ್ಟೆ ಅಥವಾ ಬಟ್ಟಲು. ಯಾವುದಾದರೂ ಅಡುಗೆಗೂ ಸಹ ಡಿಶ್ ಎಂದು ಕರೆಯುತ್ತಾರೆ. ಡಿಶಸ್ ಒಂದಕ್ಕಿಂತ ಹೆಚ್ಚು ತಟ್ಟೆಗಳು. ಡೂ ಒಂದು ಕೆಲಸವನ್ನು ಮಾಡುವುದು. ಡೂಯಿಂಗ್ ಒಂದು ಕೆಲಸವನ್ನು ಮಾಡುತ್ತಿರುವುದು. ಈಟ್ ತಿನ್ನು. ಎಲ್ಡರ್ಸ್ ನಿಮಗಿಂತ ವಯಸ್ಸಿನಲ್ಲಿ ಹಿರಿಯರು. ಎಂಡ್ ಯಾವುದಾದರೂ ಕೊನೆಯ ಭಾಗ. ಎಂಜಾಯ್ ಏನಾದರೂ ಮಾಡುವಾಗ ಸಂತೋಷ ಪಡುವುದು. ಎಂಜಾಯ್ಡ್ ಆನಂದಿಸಿದರು. ಎಂಟರ್ಟೈನ್ಮೆಂಟ್ ಆಟಗಳು ಅಥವಾ ಪ್ರದರ್ಶನಗಳಂತಹ ಮೋಜಿನ ಚಟುವಟಿಕೆಗಳು. ಫೇರ್ ಆಟಗಳು ಅಥವಾ ಸವಾರಿಗಳಿರುವ ಒಂದು ಮೋಜಿನ ಕಾರ್ಯಕ್ರಮ. ಫೇರ್ಸ್ ಒಂದಕ್ಕಿಂತ ಹೆಚ್ಚು ಜಾತ್ರೆಗಳು. ಫಾಸ್ಟ್ ಸ್ವಲ್ಪ ಸಮಯದವರೆಗೆ ಆಹಾರವನ್ನು ತಿನ್ನದಿರುವುದು. ಫೇವರೇಟ್ ನಿಮಗೆ ಎಲ್ಲಕ್ಕಿಂತ ಹೆಚ್ಚು ಇಷ್ಟವಾದದ್ದು. ಫೆಸ್ಟಿವಲ್ ಆಚರಣೆಯ ವಿಶೇಷ ದಿನ ಅಥವಾ ಸಮಯ. ಫೆಸ್ಟಿವಲ್ಸ್ ಒಂದಕ್ಕಿಂತ ಹೆಚ್ಚು ಹಬ್ಬಗಳು. ಫೈರ್ ಸುಡುವ ಅಥವಾ ಬಿಸಿಯಾದ ಮತ್ತು ಪ್ರಕಾಶಮಾನವಾದ ವಸ್ತು. ಫಸ್ಟ್ ಎಲ್ಲಕ್ಕಿಂತ ಮೊದಲು ಬರುವುದು. ಫ್ರೆಂಡ್ಸ್ ನೀವು ಯಾರೊಂದಿಗೆ ಆಟವಾಡಲು ಇಷ್ಟಪಡುತ್ತೀರೋ ಅವರು. ಸ್ನೇಹಿತರು. ಗೇಮ್ ನೀವು ಮೋಜು ಮಾಡಲು ಆಡುವ ಚಟುವಟಿಕೆ. ಆಟ. ಗ್ಯಾದರ್ ಒಟ್ಟಿಗೆ ಸೇರುವುದು. ಗಿಫ್ಟ್ಸ್ ನೀವು ಇತರರಿಗೆ ಕೊಡುವ ಉಡುಗೊರೆಗಳು. ಗಾಡೆಸಸ್ ದೇವತೆ. ಗೋ ಪೂಜೆ ಹಸುಗಳ ಪೂಜೆ. ಗ್ರೀಟ್ ಯಾರಿಗಾದರೂ ನಮಸ್ಕಾರ ಹೇಳುವುದು. ಹ್ಯಾಂಗ್ ಮೇಲ್ಭಾಗದಲ್ಲಿ ಏನನ್ನಾದರೂ ಸಿಕ್ಕಿಸುವುದು. ನೇತಾಡುವುದು. ಹೆಲ್ಡ್ ಹಿಡಿ. ಹೆಲ್ಪ್ ಯಾರಿಗಾದರೂ ಕೆಲಸವನ್ನು ಸುಲಭ ಮಾಡಲು ನೆರವಾಗುವುದು ಅಥವಾ ಸಹಾಯ ಮಾಡುವುದು. ಹೋಮ್ ನೀವು ವಾಸಿಸುವ ಸ್ಥಳ. ಮನೆ. ಹೋಮ್ಸ್ ಒಂದಕ್ಕಿಂತ ಹೆಚ್ಚು ಮನೆಗಳು. ಐಡೆಂಟಿಫೈ
ಯಾರಾದರೂ ಅಥವಾ ಏನಾದರೂ ಯಾರೆಂದು ಕಂಡುಹಿಡಿಯುವುದು. ಇಂಪಾರ್ಟೆಂಟ್, ಬಹಳ ಮುಖ್ಯವಾದದ್ದು. ಈಸ್, ಏನಾದರೂ ಏನು ಎಂದು ಹೇಳಲು ಬಳಸುವ ಪದ. ಜಾಯ್ನಿಂಗ್, ಇತರರೊಂದಿಗೆ ಸೇರುವುದು. ಜಾಯ್, ಸಂತೋಷದ ಭಾವನೆ. ಕೆಪ್ಟ್, ಇಟ್ಟುಕೊಳ್ಳು. ಲಕ್ಷ್ಮೀ ಪೂಜೆ, ಲಕ್ಷ್ಮೀ ದೇವಿಗೆ ಮಾಡುವ ಪ್ರಾರ್ಥನೆ. ಲ್ಯಾಂಪ್ಸ್, ದೀಪಗಳು. ಲೈಟ್, ಬೆಳಕು. ಲೈನ್, ಒಂದು ಉದ್ದವಾದ ತೆಳುವಾದ ಗುರುತು. ಲೈನ್ಸ್, ಒಂದಕ್ಕಿಂತ ಹೆಚ್ಚು ಸಾಲುಗಳು. ಲಿಸ್ಟ್, ಬರೆದಿರುವ ಹೆಸರುಗಳು ಅಥವಾ ವಸ್ತುಗಳ ಗುಂಪು. ಲೊಕ್ಯಾಲಿಟಿ, ನೀವು ವಾಸಿಸುವ ಪ್ರದೇಶ. ಮೇಡ್, ಮಾಡಿದೆ. ಮೇಕ್, ಏನನ್ನಾದರೂ ರಚಿಸುವುದು ಅಥವಾ ನಿರ್ಮಿಸುವುದು. ಮೆಂಬರ್ಸ್, ಒಂದು ಗುಂಪಿನ ಭಾಗವಾಗಿರುವ ಜನರು. ಮಂತ್, ತಿಂಗಳು, ಸುಮಾರು 30 ದಿನಗಳ ಅವಧಿ. ಮೂವ್, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವುದು. ಮಚ್, ಒಂದು ದೊಡ್ಡ ಪ್ರಮಾಣ. ನೇಮ್ಸ್, ಜನರು ಅಥವಾ ವಸ್ತುಗಳನ್ನು ಕರೆಯುವ ಹೆಸರುಗಳು. ನರಕ ಚತುರ್ದಶಿ, ಇದು ದೀಪಾವಳಿ ಹಬ್ಬದ ಒಂದು ದಿನ. ನೆಕ್ಲೆಸ್, ಕತ್ತಿನ ಸುತ್ತಲೂ ಧರಿಸುವ ಆಭರಣ. ಸರ. ನೇಬರ್ಸ್, ನಿಮ್ಮ ಹತ್ತಿರ ವಾಸಿಸುವ ಜನರು. ನೋಟ್, ಒಂದು ಸಣ್ಣ ಬರವಣಿಗೆ. ನಂಬರ್ಸ್, 1, 2, 3 ಈ ತರಹ ಸಂಖ್ಯೆಗಳು. ಅಬ್ಸರ್ವ್, ಏನನ್ನಾದರೂ ಎಚ್ಚರಿಕೆಯಿಂದ ನೋಡುವುದು. ಪೇರ್, ಒಂದೇ ರೀತಿಯ 2 ವಸ್ತುಗಳು. ಪಾನ್ಸ್, ಚೆಸ್ನಂತಹ ಆಟದಲ್ಲಿ ಬಳಸುವ ಕಾಯಿಗಳು. ಪೀಪಲ್, ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು. ಪರ್ಫಾರ್ಮ್, ಒಂದು ಕ್ರಿಯೆ ಅಥವಾ ಕೆಲಸವನ್ನು ಮಾಡುವುದು. ಪರ್ಫಾರ್ಮ್ಸ್, ಯಾರಾದರೂ ಒಂದು ಕ್ರಿಯೆಯನ್ನು ಮಾಡಿದಾಗ ಪರ್ಫಾರ್ಮ್ಸ್ ಎಂದು ಕರೆಯುತ್ತೇವೆ. ಪಿಕ್ಚರ್, ಒಂದು ಚಿತ್ರ ಅಥವಾ ಫೋಟೋ. ಪ್ಲೇಸ್, ಒಂದು ನಿರ್ದಿಷ್ಟ ಸ್ಥಳ ಅಥವಾ ಪ್ರದೇಶ. ಪ್ಲೇ, ಮೋಜು ಮಾಡಲು ಚಟುವಟಿಕೆಗಳನ್ನು ಮಾಡುವುದು, ಆಟ ಆಡುವುದು. ಪ್ರಿಪೇರ್, ಏನನ್ನಾದರೂ ಸಿದ್ಧಪಡಿಸುವುದು. ಪ್ರಿಪೇರ್ಡ್, ಸಿದ್ಧಪಡಿಸಲಾಗಿದೆ. ಪ್ರೋಗ್ರಾಮ್ಸ್, ನೀವು ನೋಡುವ ಕಾರ್ಯಕ್ರಮಗಳು ಅಥವಾ ಪ್ರದರ್ಶನಗಳು. ರಂಜಾನ್, ರಂಜಾನ್ ಹಬ್ಬ. ರಿಲೇಟಿವ್ಸ್, ನಿಮ್ಮ ಕುಟುಂಬದ ಜನರು. ಸೇ, ಮಾತುಗಳನ್ನು ಆಡುವುದು. ಸಿಸರ್ಸ್, ಕತ್ತರಿ. ಸೆಕೆಂಡ್, ಪಟ್ಟಿಯಲ್ಲಿ 2ನೇ ಸಂಖ್ಯೆ 2. ಸಿ, ನಿಮ್ಮ ಕಣ್ಣುಗಳಿಂದ ಏನನ್ನಾದರೂ ನೋಡುವುದು. ಶೇರ್, ನಿಮ್ಮಲ್ಲಿರುವುದರ ಒಂದು ಭಾಗವನ್ನು ಇತರರಿಗೆ ಕೊಡುವುದು. ಶುಡ್, ಮಾಡಬೇಕು. ಸೈಟ್ಸ್, ನೀವು ನೋಡುವ ವಸ್ತುಗಳು. ಸಿಂಗ್, ಹಾಡು. ಸಿಚುಯೇಷನ್, ಒಂದು ನಿರ್ದಿಷ್ಟ ಸಮಯದಲ್ಲಿ ಮತ್ತು ಸ್ಥಳದಲ್ಲಿ ಏನು ನಡೆಯುತ್ತಿದೆ. ಸ್ಕಿಪ್ಡ್, ಜಿಗಿ. ಸ್ಪೇಸ್, ಒಂದು ಖಾಲಿ ಪ್ರದೇಶ. ಸ್ಪೆಷಲ್, ಸಾಮಾನ್ಯಕ್ಕಿಂತ ಉತ್ತಮವಾದ ಅಥವಾ ವಿಭಿನ್ನವಾದ. ಸಂಗ್, ಹಾಡಿದರು. ಸ್ವೀಟ್ಸ್, ಸಿಹಿ ತಿಂಡಿಗಳು. ಟೆಲ್, ಯಾರಿಗಾದರೂ ಏನಾದರೂ ಹೇಳುವುದು. ಥರ್ಡ್, ಪಟ್ಟಿಯಲ್ಲಿ 3ನೇ ಸಂಖ್ಯೆ. 3, ಸಂಖ್ಯೆ 3. ಟುಗೆದರ್, ಒಬ್ಬರಿಗೊಬ್ಬರು. ಟ್ರೀ, ಮರ. ಯೂಸಿಂಗ್, ಉಪಯೋಗಿಸು. ಉತ್ಸವ, ಒಂದು ಹಬ್ಬ ಅಥವಾ ಆಚರಣೆ. ವೆರಿ, ಬಹಳಷ್ಟು. ವಿಲೇಜ್, ಗ್ರಾಮಾಂತರ ಪ್ರದೇಶದ ಒಂದು ಸಣ್ಣ ಪಟ್ಟಣ. ವಿಸಿಟ್, ಒಬ್ಬ ವ್ಯಕ್ತಿ ಅಥವಾ ಸ್ಥಳವನ್ನು ನೋಡಲು ಹೋಗುವುದು. ವೆಲ್ತ್,
ಬಹಳಷ್ಟು ಹಣ ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಹೊಂದಿರುವುದು. ವೆಂಟ್, ಹೋದರು. ವಂಡರ್ಫುಲ್, ತುಂಬಾ ಒಳ್ಳೆಯದು ಅಥವಾ ಅದ್ಭುತವಾದದ್ದು. ವರ್ಕ್, ನೀವು ಮಾಡಬೇಕಾದ ಒಂದು ಕೆಲಸ. ರೈಟ್, ಬರೆಯುವುದು.